ಸ್ನೇಹಿತರೆ, ತುಂಬಾ ಜನ ಕಸ್ಟಮರ್ ಕೇಳ್ತಾ ಇರ್ತಾರೋ ನಮ್ಗೆ ಒಂದು ಫೋಟೋ ಎಡಿಟಿಂಗ್ ಇಲ್ಲಾಂದ್ರೆ ವಿಡಿಯೋ ಎಡಿಟಿಂಗ್ಗೋಸ್ಕರ ಮಾನಿಟರ್ ಅಂತ. ಸೊ ಬೇಸಿಕ್ ಆಗಿ 5,000 6,000 ಇಂಥದ್ದು ಮಾನಿಟರ್ ಎಲ್ಲ ನಮ್ಮ ಹತ್ರ ತಗೊಳ್ತಾರೋ. ಈ ತರ ಸ್ಟ್ರೀಮಿಂಗ್ ಮಾಡೋದಕ್ಕೋಸ್ಕರ ವೀಲು ಇದೆಲ್ಲ ಇದ್ದೇ ಇರುತ್ತೆ. ನೋಡಿ ಈ ಕಡೆ ಎಲ್ಲ ಮಾನಿಟರ್ಸ್ನು ನಾವು ಡೆಮೋ ಅಲ್ಲೂ ಇಡ್ತೀವಿ. ಲೈಕ್ ಈವನ್ ನಮ್ಮ ಹತ್ರ 60,000 70,000 ಡೆಮೋ ಮಾನಿಟರ್ನು ಇರುತ್ತೆ. ಬಟ್ ಈಗ ಒಂದು ಸ್ಪೆಷಲ್ ಮಾನಿಟರ್ ನಾನು ತೋರಿಸ್ತಾ ಇದ್ದೀನಿ. ಅದ್ರ ಬೆಲೆ ಬಂದ್ಬಿಟ್ಟು 1,11,111 ರೂಪಾಯಿ. 27 ಇಂಚ್ ಮಾನಿಟರ್ಗೂ 1,11,111 ರುಪೀಸ್. ಯಾಕಿದೆ ಏನಿದೆ ಅಂತ, ಏನು ಯೂಸ್ಗೋಸ್ಕರ ಆ ಕಸ್ಟಮರ್ ತಗೊಂಡಿದೆ ಅಂತ ನಾನೆಲ್ಲ ಹೇಳ್ತೀನಿ. ಬನ್ನಿ ನೋಡಿ. ದಿನ ಇಷ್ಟು ಕಸ್ಟಮರ್ಸ್ ಎಲ್ಲ ಬರ್ತಾ ಇರ್ತಾರೆ, ನಮ್ಮ ಹತ್ರ ಪ್ರಾಡಕ್ಟ್ಸ್ ತಗೊಳ್ತಾ ಇರ್ತಾರೆ. ರೀಸನ್ ಏನಂದ್ರೆ ಇಂಥದ್ದು ಮಾನಿಟರ್ಸ್ ಎಲ್ಲ ನಮ್ಮ ಹತ್ರ ರೆಡಿಲಿ ಸ್ಟಾಕ್ ಸಿಗುತ್ತೆ. ಸೊ ಈಗ ಬಂದ್ಬಿಟ್ಟು ಇದು ಫೋಟೋಗ್ರಾಫರ್ ಮಾನಿಟರ್. ಸ್ಪೆಷಲಿ ಈ ಮಾನಿಟರು ಬಂದ್ಬಿಟ್ಟು ಯಾಕೆ ಕಸ್ಟಮರ್ಗೆ ರಿಕಮೆಂಡ್ ಮಾಡೋದಂದ್ರೆ, ಫೋಟೋಗ್ರಫಿಯಲ್ಲಿ ಇರೋ ಟೆಕ್ನಾಲಜೀಸ್ ಎಲ್ಲ ಯೂಸ್ ಮಾಡೋದಕ್ಕೋಸ್ಕರ. ಐ ಮೀನ್ ಫೋಟೋನ ಒಂದು ಪ್ರೊಫೆಷ್ನಲಿ ನೆಕ್ಸ್ಟ್ ಲೆವೆಲ್ ಆಗಿ ಅಕ್ಯುರೇಟ್ ಕಲರ್ ಆಗಿ ಮಾಡೋದಕ್ಕೋಸ್ಕರ ಈ ಫೋಟೋಗ್ರಾಫಿಕ್ ಮಾನಿಟರ್ ಅಂತ ಹೇಳ್ಬೋದು. ತುಂಬಾ ಜನ ಹೇಳ್ತಾನೆ 1 ಲಕ್ಷದಲ್ಲಿ ಬ್ರದರ್ ಪಿ ಸಿನೇ ಬಂದ್ಬಿಡುತ್ತೆ, 1 ಲಕ್ಷದಲ್ಲಿ ಮಾನಿಟರ್ನೇ ಬಂದ್ಬಿಡುತ್ತೆ, ಐ ಮೀನ್ ಲ್ಯಾಪ್ಟಾಪೇ ಬಂದ್ಬಿಡುತ್ತೆ, ಮ್ಯಾಕ್ ಮಿನಿನೂ ಬಂದ್ಬಿಡುತ್ತೆ, ಏನೇನೋ ಹೇಳ್ತಾರು. ಬಟ್ ಈ ಮಾನಿಟರ್ ಬೆಲೆ 1,11,111 ರೂಪಾಯಿ. ಅದನ್ನು ಫುಲ್ ಪೇಮೆಂಟ್ ಇದ್ರೆ ಫುಲ್ ಪೇಮೆಂಟು, ಇಲ್ಲ ಅಂದ್ರೆ ಬಜಾಜ್ ಫೈನಾನ್ಸ್ ಅಲ್ಲೂ ತಗೊಳ್ಬೋದು. ನಾನು ಫಸ್ಟ್ ಟೈಮ್ ಈ ಮಾನಿಟರ್ ಸೇಲ್ ಮಾಡ್ತಾ ಇದೀನಿ. ಏನ್ ಮಾನಿಟರ್ ಮಾಡೆಲ್ ಅಂದ್ರೆ ಗೂಗಲ್ ಮಾಡಿ ನೋಡಿ. ಅಂಡ್ ಪ್ಲಸ್ ನನ್ನ ವೆಬ್ಸೈಟ್ ಅಲ್ಲಿ ಲಿಸ್ಟೆಡ್ ಇದೆ, SW272U. ಬೇಸಿಕ್ಲಿ ಬ್ರ್ಯಾಂಡ್ ನಿಮ್ಗೆ ಗೊತ್ತಿದೆ, ಆಪಲ್ ಇಲ್ಲ ಅಂದ್ರೆ ಬೆನ್ಕ್ಯೂ. ಫೋಟೋಗ್ರಾಫರ್ಸ್ ಈ ಎರಡು ಬ್ರ್ಯಾಂಡ್ಸ್ ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ಮನಸ್ಸಿಂದ ಹೇಳೋದಕ್ಕೂ ನನಗೂ ಫೋಟೋಗ್ರಾಫಿಗೂ ವಿಡಿಯೋಗ್ರಾಫಿಗೂ ಇದ್ರೆ ಬೆನ್ಕ್ಯೂ ಇರಬೇಕು, ಇಲ್ಲಾಂದ್ರೆ ಆಪಲ್. ಮ್ಯಾಕ್ ಮಿನಿ ಜೊತೆಗೂ ಬೆನ್ಕ್ಯೂ ತಗೊಳ್ತಾನು. ಆಪಲ್ ಮಾನಿಟರ್ 1 ಲಕ್ಷ ಇದ್ರೂ ಈ ಮಾನಿಟರ್ ಯಾಕೆ ಸೆಲೆಕ್ಟ್ ಮಾಡಿದ್ರೆ ಅದು ಆಮೇಲೆ ಕೇಳೋಣ. ಬಟ್ ಫಸ್ಟ್ ಇದನ್ನು ಅನ್ಬಾಕ್ಸ್ ಮಾಡೋಣ. ಅದನ್ನು ಒಂದು ನ್ಯಾಚುರಲ್ ಆಗಿ. ಸೊ ಸಿಂಪಲ್ ಬಾಕ್ಸೇ ತುಂಬಾ ದೊಡ್ಡಿದೆ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸ್ಪೆಷಲ್ ಫೀಚರ್ಸ್ ಏನಿದೆ ಅಂತ ಇದರಲ್ಲಿ ಅದೆಲ್ಲ ಇದರಲ್ಲಿ ಬರ್ದಿದೆ. ಇಲ್ಲಿ ಒಂದು ನಿಮಿಷ ನಾನು ಹೇಳ್ತೇನೆ. ಕಲರ್ ಕ್ಯಾಲಿಬ್ರೇಷನ್ ಸಾಫ್ಟ್ವೇರ್ ಫಸ್ಟ್. ಇದು ಒಂದು ಹಬ್ ಬರುತ್ತೆ, ಅದರಿಂದ ನಿಮ್ಗೂ ಹಂಟ್ಕಿ ಪುಕ್ G3 ಅಂತ ಹೇಳ್ಬೋದು. ಕ್ವಿಕ್ ಸ್ವಿಚ್ ಯಾವ ತರ ಮೋಡ್ ಬೇಕಂದ್ರೆ ಅದನ್ನ ಮಾಡೋದಕ್ಕೂ. ಪ್ಲಸ್ ಶೇಡಿಂಗ್ ಹುಡ್, ಸೈಡ್ ಇಂದ ಈ ತರ ಹುಡ್ ತರ ಬರುತ್ತೆ, ಈ ತರ ಇರುತ್ತೆ ಎಲ್ಲ ಸೈಡ್ ಇಂದ. ಎಡಿಟರ್ಸ್ಗೆಲ್ಲ ಗೊತ್ತಿರುತ್ತೆ ಅದೇನಿದೆ ಅಂತ. ಪ್ಲಸ್ ಇಂಡಿವಿಜುವಲ್ ಕ್ಯಾಲಿಬ್ರೇಷನ್ ರಿಪೋರ್ಟ್. ಈ ಮಾನಿಟರೇ ಸ್ಪೆಷಲ್ ಆಗಿ ಬೆನ್ಕ್ಯೂ ಅವನು ಒಂದು ಕ್ಯಾಲಿಬ್ರೇಷನ್ ಮಾಡಿರೋದು ರಿಪೋರ್ಟ್ದು ಇದರಲ್ಲಿದೆ. ಏನಿದೆ ಅಕ್ಯುರೇಟ್ ಕಲರ್ದು ಏನಿದೆ ಅಂತ ಟೋಟಲ್ ಸರ್ಟಿಫಿಕೇಶನ್. ಅಂದ್ರೆ ಇಂಥದೆಲ್ಲ ಮಾಡೋದಕ್ಕೆ, ಇಂಥದೆಲ್ಲ ಕೆಲಸ ಮಾಡೋದಕ್ಕೆ ಈ ಮಾನಿಟರ್ ಅಂತ ಹೇಳ್ಬೋದು. ದೇವ್ರ ಹೆಸರು ಹೇಳ್ಕೊಂಡು ಓಪನ್ ಮಾಡ್ತಾ ಇದ್ದೀನಿ. ಏನೇನಿರುತ್ತೋ ನೋಡ್ಕೊಳ್ಳೋಣ, ನೋಡೇ ಬಿಡೋಣ ಇವತ್ತು. ಒಬ್ರು ಬೇಕು, ಇನ್ನೊಬ್ರು ಬನ್ನಿ ಬೈ. ನಾವು ನಮ್ಮ ತಮ್ಮ ಇಬ್ರು ಮಾಡ್ತೀವಿ ಅನ್ಬಾಕ್ಸಿಂಗ್. ಒಂದು ನಿಮಿಷ. साइड से ना पुश करो. और दबाना पड़ेगा. ಡನ್ ಡನ್. ಏನ್ ಬ್ರೋ ಇಷ್ಟು ಲೈಟ್ ವೇಟ್ ಆಗಿದೆ? ಎಲ್ಲ ಮಾನಿಟರ್ ಇರತ್ತಾನೆ ವೇಟ್ ಇದೆ ಇದ್ರದ್ದು. ಓಕೆನಾ? ಚಿಕ್ಕ ಮಕ್ಕಳಿಂದ ಇದು ದೂರ ಇರಬೇಕು. ನಮ್ಮ ಮನೆ ಅಂಗಡಿಯಲ್ಲಿ ನಮ್ಮ ಹುಡುಗ ನನ್ನ ಮಗ ಇದ್ದೇ ಇರ್ತಾನು. ಸೊ ಪಕಡೋ ಭಯ್ಯ. ಇಲ್ಲಿ ನೋಡಿ, ಏನು CF ಕಾರ್ಡ್ ರೀಡರ್ ತರ ಕೊಟ್ಬಿಟ್ನ. USB ಆಡಿಯೋ ಎಲ್ಲ ಇದೆ. HDMI 2 ಪೋರ್ಟ್, 1 DP, Type C, ಡೈರೆಕ್ಟ್ ಪವರ್ ಡೆಲಿವರಿ. ಈ ಮಾನಿಟರ್ ಇಲ್ಲಿ ಇಟ್ಬಿಟ್ಟು ಎಕ್ಸೆಸರೀಸ್ ಓಪನ್ ಮಾಡ್ತೀನಿ ಈಗ ಒಂದೊಂದಾಗಿ ಏನಿದೆ ಅಂತ.
ಏನಕ್ಕೆ ಬ್ರೋ ಇದು ಸೈಡಲ್ಲಿ ನಾನು ಹೇಳಿರತ್ತೆ. ನೀವು ಬನ್ನಿ ಬ್ರೋ, ಎಲ್ಲ ಎಕ್ಸ್ಪ್ಲೇನ್ ಮಾಡಿ, ನನ್ಗೆ ಗೊತ್ತಿಲ್ಲ ಈ ಮಾನಿಟರ್ ಬಗ್ಗೆ ಅಷ್ಟು. ಬನ್ನಿ ಬ್ರೋ. ಬ್ರೋ ನಾವು ಕರ್ದಿದ್ರೆ ಬರ್ತೀರಾ? ಬರಲ್ಲ. ಗರ್ಲ್ ಫ್ರೆಂಡ್ ಕರ್ದಿದ್ರೆ ಬಂದ್ಬಿಡ್ತೀರಾ ಬ್ರೋ. ಇದನ್ನು ಸೇಮ್ ಇದೆ, ಇದು ಎಕ್ಸೆಸರೀಸ್ ಇದೆ. ಸೈಡ್ ಬೋರ್ಡ್ ಡನ್. ಸ್ಟ್ಯಾಂಡ್ ಎಲ್ಲಿದೆ ಅಂತ ನೋಡೋಣ ಮೇನ್. ನಿಗಲ್ ಇಲ್ಲಿ ನೋಡಿ, ಈ ಮಾನಿಟರ್ ಸ್ಟ್ಯಾಂಡು ಸ್ವಲ್ಪ ಎಲ್ಲ ಸೆಟ್ ಮಾಡಲ್ಲ. ಇಲ್ಲಿ ಕಸ್ಟಮರ್ ಮನೆಗೆ ಹೋಗ್ಬಿಟ್ಟೆ ನೋಡ್ತಾನೆ ಫಿಸಿಕಲಿ ನೋಡೋದಕ್ಕೆ. ಯಾಕಂದ್ರೆ ಸೆಟ್ ಮಾಡಿದ್ರೆ ಆಮೇಲೆ ಮನ್ಸು ಬಂದ್ಬಿಡುತ್ತೆ, ನಾನು ಟೆಸ್ಟ್ ಮಾಡ್ಕೊಂಡು ಎಲ್ಲ ಚೆಕ್ ಮಾಡೋಣ ಅಂತ. ಏನು ಟೆಸ್ಟ್ ಮಾಡೋದು? ಅದರಲ್ಲಿ ನಾನು ಏನಾದರೂ ಎಡಿಟಿಂಗ್ ಏನಾದರೂ ಮಾಡಿದ್ರೆ ನನ್ನ ಕಸ್ಟಮರ್ ಇಲ್ಲಿ ಮಾಡಿದ್ರೆ ಟೆಸ್ಟ್ ಮಾಡ್ಬೇಕು. ಕರೆಕ್ಟ್ ತಾನೆ ಬ್ರೋ? 3 ವರ್ಷ ವಾರಂಟಿ ಜೊತೆಗಿರುತ್ತೆ. ಈ ಹೈಡ್ರೋಲಿಕ್ ಸ್ಟ್ಯಾಂಡ್ ಇರುತ್ತೆ ಇದರಲ್ಲಿ. ಸೊ ನಿಮ್ಗೆ ಗೊತ್ತಾನೆ, ಹೈಟ್ ಮೇಲೆ ಸೂಪರ್ ಆಗಿ ಬಿಲ್ಡ್ ಕ್ವಾಲಿಟಿನೂ ಬ್ರೋ ಪ್ರೀಮಿಯಂ ಆಗಿದೆ. ಓಕೆನಾ? ನೆಕ್ಸ್ಟ್ ಇದು ಇಟ್ಕೊಳ್ಳಿ. ಬೇರೆ ಏನಿದೆ ಅದರಲ್ಲಿ ನೋಡಿ, ಇದ್ರದ್ದೇ ಒಂದು ಇದು ಎಕ್ಸ್ಟ್ರಾ ಸ್ಟ್ಯಾಂಡ್ಸು ಅದು ಇದು ಎಲ್ಲ ಇರುತ್ತೆ. ಈಗ ಈ ಮಾನಿಟರ್ ಬಂದ್ಬಿಟ್ಟು ಕವರ್ ನಾನು ತೆಗೆದ್ಬಿಟ್ಟು ಒಂದ್ಸತಿ ನೋಡ್ಬಿಡ್ತೀನಿ ಫಿಸಿಕಲಿ ಏನಾದರೂ ಡ್ಯಾಮೇಜ್ ಇಲ್ಲ ಅಂತ ಅಷ್ಟೇ. ಬೇರೆ ಏನು ತೊಂದರೆ ಇಲ್ಲ. 1.25 ಲಕ್ಷದು ಮೇನ್ ಏನಿದೆ ಅಂದ್ರೆ ಬ್ರೋ ಬಂದ್ಬಿಟ್ಟು ಎಲ್ಲಿ ಬ್ರೋ? ಸಂತೂರು, ರಾಯಚೂರು. ಬ್ರೋ ಬಂದ್ಬಿಟ್ಟು ರಾಯಚೂರಿಂದ ಬಂದರು. ನಿಜ ಹೇಳ್ಬೇಕಂದ್ರೆ ಈಗಲೇ ಹೋಗ್ಬಿಟ್ಟು ಬ್ರದರ್ದು ಪ್ರಾಜೆಕ್ಟ್ ಫಿನಿಶ್ ಮಾಡ್ಕೋಬೇಕು. ಡಾಲಿ ಬ್ರೋ ಬನ್ನಿ, ಇಲ್ಲಿ ತೋರಿಸಿ. ಮ್ಯಾಟ್ ಫಿನಿಶಿಂಗ್ ಅಲ್ಲಿದೆ ಪ್ರಾಪರ್ ಆಗಿ, ಏನು ತೊಂದರೆ ಇಲ್ಲ, ಎಲ್ಲಿ ಡೆಂಟು ಏನೂ ಇಲ್ಲ. ಜಸ್ಟ್ ಕಸ್ಟಮರು ಈಗ ವಿಡಿಯೋದಲ್ಲಿ ಬರಲ್ಲ, ಬಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೇಳ್ತೀನಿ ಅವ್ರದ್ದು ಏನು ಯೂಸ್ ಇದೆ ಏನು ಕೋರ್ಸ್ ಅಂತ. ಸೊ ಅವ್ರಿಗೆ ಕೇಳಿ ನೋಡೋಣ. ಇನ್ನೊಂದು ಮೈಕ್ ಇತ್ತಾನೆ ಇಲ್ಲಿ ಬ್ರೋ, ಜಸ್ಟ್ ಈ ಕಡೆ ಕ್ಯಾಮ್ರಾ ಬೇಡ. ಸೊ ಬ್ರೋ ಇವತ್ತು ಈ ಮಾನಿಟರ್ ತಗೊಂಡಿದ್ರಿ, ಏನಕ್ಕೆ ಯೂಸ್ ಇದೆ ಬ್ರೋ ನಿಮ್ದು ಮಾನಿಟರ್? ಮೂವಿ ಪ್ರೊಡಕ್ಷನ್ ಎಲ್ಲ ಇದರಲ್ಲೇ ಆಗೋದು. ಮೂವಿ ಪ್ರೊಡಕ್ಷನ್ ಯಾವ ಮೂವೀಸ್ ಮಾಡ್ತೀರಾ? ಅಂದ್ರೆ ಬೇಸಿಕಲಿ ಯಾವ್ದಾದ್ರು ಶಾರ್ಟ್ ಫಿಲ್ಮ್ಸ್ ಫುಲ್? ಯಾಕಂದ್ರೆ 1 ಲಕ್ಷ ಕ್ಯಾಲಿಬ್ರೇಟೆಡ್. ಓಕೆ. ನಾರ್ಮಲ್ ಮಾನಿಟರ್ಗೆ ಈ ಮಾನಿಟರ್ಗೆ ಏನು ಡಿಫ್ರೆಂಟ್ ಇರುತ್ತೆ? ಮನಿ ಮನಿ ಇದೆ ಬ್ರೋ. ಅಂದ್ರೆ ನಿಮ್ಗೆ ಅಕ್ಯುರೇಟ್ ಕಲರ್ಸ್ ಬೇಕು. ನಾರ್ಮಲ್ ಮಾನಿಟರ್ ಕೊಡಲ್ಲ ಅಕ್ಯುರೇಟ್ ಕಲರ್ಸ್. ಕರೆಕ್ಟ್. ಸೊ ಟೋಟಲಿ ಕಲರಿಸ್ಟ್. ಸೊ ನನಗೆ ಬೇಕು. ನೀವು ಬರೀ ಫೋಟೋ ಎಡಿಟಿಂಗ್ ಮಾಡ್ತೀರಾ? ವಿಡಿಯೋ ಎಡಿಟಿಂಗ್? ವಿಡಿಯೋ ಎಡಿಟಿಂಗ್. ಫೋಟೋ ಎಡಿಟ್ ಮಾಡ್ಬೋದು ಈಗ. ಓಕೆ. ಸೊ ಪ್ರಾಪರ್ ಆಗಿದೆ. ನಿಮ್ಗೆ ನಮ್ಮ ಅಂಗಡಿ ಬಗ್ಗೆ ಹೆಂಗ್ ಗೊತ್ತಾಯ್ತು? ಫ್ರಮ್ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಚಾನಲ್. ಟೋಟಲಿ ಹ್ಯಾಪಿ ವಿತ್ ಮಾನಿಟರ್? ಥ್ಯಾಂಕ್ ಯು ಬ್ರೋ. ಸೊ ಬೇರೆ ಏನಾದ್ರು ನಿಮ್ ಕಡೆಯಿಂದ ಫೀಡ್ಬ್ಯಾಕ್? ಏನಾದ್ರು ಬೇಕಿದ್ರೆ ಬರ್ಬೋದು ಅಂಗಡಿಗೆ. ಡನ್ ಬ್ರೋ. ಬ್ರೋ ಇಸ್ ದೇರ್. ಥ್ಯಾಂಕ್ ಯು ಬ್ರೋ. ಅಷ್ಟೇ ಶಾರ್ಟ್ ಅಂಡ್ ಸ್ವೀಟ್ ಅಲ್ಲಿ ಹೇಳಿದ್ರು ಬ್ರೋ. ಸೊ ಇದ್ರ ಮಾನಿಟರ್ ಬಗ್ಗೆ ಜಾಸ್ತಿ ಹೇಳೋದು ಅವಶ್ಯಕತೆ ಇಲ್ಲ. ಬ್ರದರ್ಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಅವ್ರ ಪೇಜ್ ಇಂದ ನಮ್ಮ ಇನ್ಸ್ಟಾಗ್ರಾಮ್ಗೂ ಒಂದು ಸೆಟಪ್ ಅಲ್ಲಿ ಆಗಿದ ಮೇಲೆ ಕೊಲಾಬ್ರೇಷನ್ ರಿಕ್ವೆಸ್ಟ್ ಮಾಡೋದಕ್ಕೂ. ಬ್ರೋ ಬಂದ್ಬಿಟ್ಟು ಸೈಬಾರ್ಡ್ ಬ್ರ್ಯಾಂಡ್ ಒಂದು ಹೈ ಅಂಡ್ ಗೇಮಿಂಗ್ ಚೇರ್ನು 30,000 ಬೆಲೆ ತಗೊಂಡಿದ್ರು. 1,11,000. ಇದು ಆಲ್ಮೋಸ್ಟ್ 1.25 ಲಕ್ಷ ಅಲ್ಲಿ PC ಬಂದಿಲ್ಲ, ಬರೀ ಮಾನಿಟರ್ ಚೇರೇ ಬಂದಿದೆ. ಸೊ ನಿಮ್ಗೂ ಯಾವ ತರ PC ಬೇಕಾದ್ರೂ ನಮ್ಮ ಸ್ಟೋರ್ಗೆ ಬನ್ನಿ, ಮಾನಿಟರ್ ಬೇಕಾದ್ರೂ ಬನ್ನಿ, ಏನ್ ಬೇಕಾದ್ರೂ ಬನ್ನಿ, ನಾವು ಬೆಸ್ಟ್ ಮಾಡ್ಕೊಡ್ತೀವಿ. ತುಂಬಾ ಥ್ಯಾಂಕ್ಸ್. ಇನ್ಸ್ಟಾ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ.